7th ಮಾರ್ಚ್ ನಾವು ಗೃಹಲಕ್ಷ್ಮಿ ಸ್ವಾಭಿಮಾನ ಅಭಿಯಾನ ಅಂತರ್ಗತ NGO ಮೀಟ್ ಮತ್ತು ಪ್ರೇರಣಾ ಸಮ್ಮಾನ್ ಅಂತ ಒಂದು ಆಯೋಜನ ಮಾಡ್ತಾಯಿದ್ದೀವಿ. ಇದೆಲ್ಲ ನಮ್ಮ ಟೀಮ್ ಮೆಂಬರ್ಸು, ಕ್ಯಾಬಿನೆಟ್ ಮೆಂಬರ್ಸು ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ. ಈ ಅಭಿಯಾನದಲ್ಲಿ ಎಷ್ಟೊಂದು ಮಹಿಳೆ ಸಂಸ್ಥೆಗಳಿದ್ದಾರೆ, ಅವರು ಏನು ಕೆಲಸ ಮಾಡ್ತಾಯಿದ್ದಾರೆ ಅವರನ್ನು ನಾವು ಸನ್ಮಾನಿಸ್ತಿರ್ತೀವಿ. ಪ್ರೇರಣಾ ಸಮ್ಮಾನ ಅಂದರೆ ತಾಯಿಯಿಂದ ಬರೋ ಸಂಸ್ಕಾರ ಮಕ್ಕಳು ಹೇಗೆ ಇಟ್ಕೊಳ್ತಾರೆ, ಅವರು ಸ್ಪಿರಿಚುವಲ್ ಲೈಫ್ನು ಹೇಗೆ ಇಂಪ್ರೂವ್ ಮಾಡ್ತಾರೆ. ಅದಕ್ಕೆ ನಮ್ಮ ಕ್ಷೇತ್ರದಿಂದ 3 ಜನ ಮಕ್ಕಳು ವೈರಾಗಿಯಾಗಿ ಈಗ ಸಾಧು ಸಂತರ ಅಂತ ಆ ರೂಟಕ್ಕೆ ಹೋಗಿದ್ದಾರೆ. ಅದಕ್ಕೆ ಆ ತಾಯಿಯನ್ನು ನಾವು ಸನ್ಮಾನಿಸುತ್ತೀವಿ. ಆಮೇಲೆ NGO ಜೊತೆಯಲ್ಲಿ ನಾವು ಡಿಸ್ಕಷನ್ ಪ್ಯಾನಲ್ ಟಾಕ್ ಶೋ ಮಾಡಿ ಡಿಸ್ಕಷನ್ ಮಾಡ್ತೀವಿ. ಹೇಗೆ ವಿಮೆನ್ಸು ತಮ್ಮ ಅಧಿಕಾರವನ್ನು ಹೇಗೆ ಪಡಿಬೋದು, ಹೇಗೆ ಅವ್ರನ್ನ ಯೂಸ್ ಮಾಡಬೇಕು. ಅವ್ರಿಗೆ ಇನ್ನೂ ಭೀಮಾ ಪೆನ್ಷನ್ ಯೋಜನಾ ಅದೆಲ್ಲ ಅಷ್ಟೊಂದು ಜಾಗರೂಕತೆ ಇಲ್ಲ. ಅದಕ್ಕಾಗಿ ತುಂಬ ಗೆಸ್ಟನ್ನು ನಾವು ಕರೆದಿದ್ದೀವಿ. ಡಾಕ್ಟರ್ ಲಕ್ಷ್ಮೀ ಶ್ರೀಹರಿ, ಶಿ ಇಸ್ ಆ್ಯಕ್ಟಿವ್ ಸೋಷಲ್ ಆ್ಯಕ್ಟಿವಿಸ್ಟ್. ಅವರು ಬರ್ತಾರೆ, ಅವರು ನಮ್ಮನ್ನು ಪ್ರಶಿಕ್ಷಣ ನೀಡುತ್ತಾರೆ. ಪೆನಲಿಸ್ಟ್ದಲ್ಲಿ CS ದೀಪಿಕಾ ಜೈನ್ ಅಂತ, ಆಮೇಲೆ ನಮ್ಮ BJS ಮಹಿಳಾ ಮೋರ್ಚಾ ಪಾಸ್ಟ್ ಪ್ರೆಸಿಡೆಂಟ್ ಮತ್ತು ಸಮಯ ಫೌಂಡೇಶನ್ನಿಂದ ಶ್ರೀಮತಿ ಕಾವೇರಿ ಕೇದಾರ್ ಅವರು ಬರ್ತಾರೆ. ಅವರು ಸರ್ಕಾರದಿಂದ ನಮ್ಗೆ ಏನೇನು ಯೋಜನೆ ಇದೆ ಮಹಿಳೆಯರಿಗೆ, ಏನು ಪೆನ್ಷನ್ ಯೋಜನೆ ಇದೆಯಾ, ಭೀಮಾ ಯೋಜನೆ ಇದೆ. ಈಗ ನರೇಂದ್ರ ಮೋದಿ ಅವರು ಸ್ಮಾಲ್ ಸ್ಕೇಲ್ ಎಂಟ್ರಪ್ರೆನರ್ಗಾಗಿನೂ ಪ್ರಮೋಟ್ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ಅವರು ನಮಗೆ ತಿಳಿಸುತ್ತಾರೆ. ಆಮೇಲೆ ಅವರೊಬ್ಬರು ಪ್ರಯಾಸ್ ಫೌಂಡೇಶನ್ನಿಂದ ಶ್ರೀಮತಿ ಕಿರಣ್ ನಾಗೋರಿ ಅಂತ, ಅವರು ಒಂದು ಆ್ಯಕ್ಟಿವ್ ಎಂಟ್ರಪ್ರೆನರ್. ಅವರು ಸ್ಮಾಲ್ ಬಿಸ್ನೆಸ್ ಹೇಗೆ ನಾವು ಮಾಡ್ಬೋದು, ಮನೆಯಿಂದ ಹೇಗೆ ಬಿಸ್ನೆಸ್ ಮಾಡ್ಬೋದು ಆ ಬಗ್ಗೆ ನಮಗೆ ತಿಳಿಸುತ್ತಾರೆ. ಆಮೇಲೆ ಅಡ್ವೊಕೇಟ್ ದಿವ್ಯಾ ಜೈನ್ ಅಂತ ಬರ್ತಾರೆ. ಅವರು ಹೇಗೆ ನಾವು ವಿಮೆನ್ ಹೆರಾಸ್ಮೆಂಟ್ ಆಫೀಸಲ್ಲೂ ಆಗುತ್ತೆ, ಮನೆಯಲ್ಲೂ ಆಗುತ್ತೆ, ರೋಡಲ್ಲೂ ಆಗುತ್ತೆ, ಅದರಿಂದ ಹೇಗೆ ನಾವು ಕ್ರೈಮ್ ರಿಪೋರ್ಟ್ ಮಾಡ್ಬೋದು ಏನಂತ ಅವರು ನಮಗೆ ತಿಳಿಸುತ್ತಾರೆ. ಆಮೇಲೆ ಬಜೆಟ್ ಫ್ರೆಂಡ್ಲಿ ನಾವು ಹೇಗಿರಬೇಕು, ಮನೆಯಲ್ಲಿನೂ ಹಣ ತುಂಬ ಹೆಂಗಸ್ರ ಹತ್ರ ಮನೆಯಲ್ಲಿ ಸೇವ್ ಮಾಡ್ತಾರೆ. ಆದರೆ ಅದು ಇನ್ನೂ ಹೆಚ್ಚಾಗಬೇಕಂದ್ರೆ ಮ್ಯೂಚುವಲ್ ಫಂಡ್ಸು, ತುಂಬ ಥರ ಫಂಡ್ಸ್ ಇದೆ. ಅದ್ರ ಬಗ್ಗೆ ನಮಗೆ CS ದೀಪಿಕಾ ಜೈನ್ ಅವರು ಹೇಳ್ತಾರೆ. ಈ ಥರ ಮಹಿಳೆಯವ್ರಿಗೆ ಜಾಣಕಾರಿ ಎಲ್ಲ ನೀಡಿ ಅವ್ರಿಗೆ ಇನ್ನೂ ಏನೇನು ಅವ್ರ ರಿಕ್ವೈರ್ಮೆಂಟ್ಸ್ ಇದೆ ಆ ಥರ ಎಲ್ಲ ನಾವು ಮಾತಾಡಿಸ್ಕೊಂಡು NGOs ಏನು ಕ್ವೆಶನ್ಸ್ ಇದೆ ಆ ಪ್ಯಾನಲ್ ಅವರು ಅವ್ರಿಗೆ ಸೊಲ್ಯೂಷನ್ ಕೊಡ್ತಾರೆ. ಅದಾದಮೇಲೆ ತುಂಬ ಜನ ಹೆಂಗಸರು ತಪಸ್ಸೆಯನ್ನು ಮಾಡ್ತಾರೆ. ನಮ್ಮ ಜೈನ ಧರ್ಮದಲ್ಲಿ ವರ್ಷ ಉಪವಾಸ, ಒಂದಿನ ಊಟ ಮಾಡೋ ಥರನೂ ಇದೆ. ಆ ಮಹಿಳೆಯರನ್ನು ನಾವು ಈ ಇವತ್ತು ಸನ್ಮಾನಿಸುತ್ತೀವಿ. ಈ ಥರ ಕನ್ಯಾಮಂಡಲನೂ ನಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಾ ಇದ್ದಾಳೆ. ಕನ್ಯಾಮಂಡಲದಲ್ಲಿ ನಾವು ಕನ್ಯಾ ಸುರಕ್ಷಾ ಅಭಿಯಾನ ಅಂತ ಒಂದು ನಡೀತಾ ಇದ್ದೀವಿ. ಈಗ ತುಂಬ ಶಾರ್ಟ್ಲಿ ಕನ್ಯಾ ಸುರಕ್ಷಾ ಸರ್ಕಲ್ ಯಶವಂತಪುರದಲ್ಲಿ ಓಪನ್ ಆಗುತ್ತೆ. ಅದರಲ್ಲೂ ನಾವು ನಿಮ್ಮನ್ನೆಲ್ಲರೂ ಕರೆಯೋದು ಇಚ್ಛೆ ಪಡ್ತೀವಿ. सभी को सादर जय जिनेंद्र। मैं टीना पीतलिया, तेरापंथ महिला मंडल यशवंतपुर की मंत्री। अंतर्राष्ट्रीय महिला दिवस पर आप सभी को बहुत बहुत हार्दिक बधाई। गृहिणी का सर्वोच्च योगदान उसके द्वारा दिए गए संस्कार होते हैं। संयम और दीक्षा जैसे उच्च आदर्शों के पीछे उसकी मौन साधना और मूल्य निर्माण की शक्ति निहित होती है। ऐसी मातृशक्ति का सम्मान समाज के लिए प्रेरणा का स्रोत बनेगा। आज हम सभी को बहुत खुशी हो रही है कि हम सब इस प्रोग्राम में सम्मिलित हुए हैं. With grandparents and understanding how they were in their childhood, their hobbies, the aim of beauty tips and the dress code, and learning from Sadhvi Shri and all about how to encourage girls and learn more freedom and be in the limits where we have to understand what is right, what is wrong, going in meditation, because nowadays life is so stressful. So making our life in a peaceful way in a meditation, and there are many more events coming, like we have to learn our Jainism in such a deep way, getting Gen Zs also get attached with our Jainism. So it is an good opportunity for us that we are under Mahila Mandal. So Mahila Mandal encourages us a lot, and they make us to learn many beauty tips and all, and encourage in each and everything. So even we can move a step forward, and they try to empower girls. How many girls are there in your
For present, we have around 28 girls, and we are trying to connect with other areas also, like Sanjay Nagar, Gangama Circle, and all those girls, so that even we can have a connection with them. Which segment you are mainly concentrating on? We are concentrating mainly in connecting us in this Gen Z's in Jainism. That is like nowadays getting attached with our dharam and being in online spirituality, and we can have our Acharya Shri Mahashramanji's pravachan and all in our online YouTubes, getting connected with Sadhvi Shris, the recent Dikshas, so we can learn many things, so getting connected with them.